ನುಗ್ಗೆಕಾಯಿ. ಕೆಲವರಿಗೆ ಇದೊಂದು ಚಿನ್ನದ ಗಣಿ. ಆದ್ರೆ ಹೆಚ್ಚಿನ ರೈತರಿಗೆ ಇದೊಂದು ದೊಡ್ಡ ತಲೆನೋವು. ಒಂದೇ ಬೆಳೆಗೆ ಯಾಕಿಷ್ಟು ವಿಭಿನ್ನಾಭಿಪ್ರಾಯ? ಬನ್ನಿ, ಈ ಚಿನ್ನದ ಗಣಿಯ ಹಿಂದಿನ ರಹಸ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹೌದು, ತುಂಬಾ ರೈತರು ಇದೊಂದೇ ಮಾತನ್ನ ಹೇಳ್ತಾರೆ, ನುಗ್ಗೆಕಾಯಿ ಬೆಳೆದ್ರೆ ನಷ್ಟ ಗ್ಯಾರಂಟಿ ಅಂತ. ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇರುತ್ತೆ, ಆದ್ರೆ ಅನ್ಕೊಂಡಷ್ಟು ಫಸಲು ಮಾತ್ರ ಕೈಗೆ ಸಿಗೋದೇ ಇಲ್ಲ ಅಂತಾರೆ. ಹಾಗಾದ್ರೆ ಎಲ್ಲರೂ ತಪ್ಪು ಮಾಡ್ತಿದ್ದಾರೆ? ಅಸಲಿ ಸಮಸ್ಯೆ ಇರೋದು ಎಲ್ಲಿ? ಆದ್ರೆ ಇಲ್ಲೊಬ್ರು ರೈತರ ಮಾತು ಕೇಳಿ. 7 ವರ್ಷಗಳ ಅನುಭವ ಇರೋರು ಇದನ್ನ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಕರೀತಾರೆ. ಅಬ್ಬಾ, ಎಲ್ಲರೂ ನಷ್ಟ ಅಂತಿರುವಾಗ ಇವರೊಬ್ರು ಹೀಗ್ ಹೇಳ್ತಿದ್ದಾರೆ ಅಂದ್ರೆ ಏನಿದ್ರ ಗುಟ್ಟು? ಇದ್ರ ಹಿಂದಿನ ಕಥೆಯನ್ನೇ ನಾವಿಂದು ನೋಡೋಣ. ಸರಿ, ಮೊದಲು ಈ ಗಂದಲದ ಮೂಲ ಎಲ್ಲಿದೆ ಅಂತ ಹುಡುಕೋಣ. ನುಗ್ಗೆಕಾಯಿ ಕೃಷಿಯನ್ನ ಯಾಕಿಷ್ಟೊಂದು ರಿಸ್ಕಿ ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ? ನೋಡಿ, ಅಸಲಿ ಸಮಸ್ಯೆ ಶುರುವಾಗೋದೇ ಇಲ್ಲಿ, ಗಿಡ ಹೂ ಬಿಡೋ ಟೈಮಲ್ಲಿ. ಇದು ತುಂಬಾನೇ ಸೂಕ್ಷ್ಮವಾದ ಹಂತ. ಒಂದು ಸಣ್ಣ ತಪ್ಪು ಅಥವಾ ಹವಾಮಾನ ಕೈ ಕೊಟ್ರೆ ಸಾಕು, ಇಡೀ ವರ್ಷದ ಶ್ರಮ ನೀರಲ್ಲಿ ಹೋಮ ಮಾಡಿದ್ದ ಹಾಗೆ. ಇದೇ ರೈತರ ದೊಡ್ಡ ಭಯ. ಇಲ್ನೋಡಿ, ಸಾಮಾನ್ಯ ರೈತರು ಮತ್ತು ಆ ಚಾಣಾಕ್ಷ ರೈತರ ನಡುವಿನ ವ್ಯತ್ಯಾಸ ಎಂಥದ್ದು ಅಂತ. ಹೆಚ್ಚಿನವರು ಮಳೆಗಾಲದಲ್ಲಿ ಹೂ ಉದುರಿ ಹೋಗುತ್ತೆ ಅಂತ ಕೈಕಟ್ಟಿ ಕೂರ್ತಾರೆ. ಆದ್ರೆ ಯಶಸ್ವಿ ರೈತರು ಏನ್ಮಾಡ್ತಾರೆ ಗೊತ್ತಾ? ಅವರು ಸವರುವಿಕೆ ಅಂದ್ರೆ ಪ್ರೂನಿಂಗ್ ಅನ್ನೋ ಒಂದು ಅಸ್ತ್ರ ಬಳಸಿ ಗಿಡ ಯಾವಾಗ ಹೂ ಬಿಡಬೇಕು ಅನ್ನೋದನ್ನೇ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಮಳೆಗಾಲವನ್ನೇ ತಪ್ಪಿಸಿ ಬೆಲೆ ಜಾಸ್ತಿ ಇರೋ ಆಫ್ ಸೀಸನ್ನಲ್ಲಿ ಫಸಲ್ ತೆಗಿತಾರೆ. ಇದು ರಿಸ್ಕ್ ಅನ್ನ ಅವಕಾಶವಾಗಿ ಬದಲಾಯಿಸೋ ತಂತ್ರ. ಹಾಗಾದ್ರೆ ಆ ಚಿನ್ನದ ಕೋಳಿ ಸೂತ್ರವಾದ್ರೂ ಏನು? ಯಶಸ್ವಿ ಕೃಷಿಗೆ ಬೇಕಾದ ನಿಖರವಾದ ವಿಧಾನಗಳೇನು? ಬನ್ನಿ, ಒಂದೊಂದಾಗಿ ಅದರ ಗುಟ್ಟನ್ನ ಬಿಡಿಸೋಣ. ಯಾವುದೇ ಬೆಳೆಗಾದ್ರೂ ಅಡಿಪಾಯ ಸರಿ ಇರ್ಬೇಕು. ಇಲ್ಲೂ ಅಷ್ಟೇ. ತಳಿ ODC3 ಇದು ಬೆಸ್ಟ್. ತಾಪಮಾನ 25ರಿಂದ 40 ಡಿಗ್ರಿ ಇದ್ರೆ ಒಳ್ಳೇದು. ಮತ್ತೆ ಜಾಸ್ತಿ ಮಳೆ ಬೇಡ. ಮುಖ್ಯವಾಗಿ ಗಿಡದ ಬುಡದಲ್ಲಿ ನೀರು ನಿಲ್ಬಾರ್ದು. ಜೋಳ ಬೆಳೆಯೋ ಭೂಮಿ ಇದೆಯಲ್ಲ, ಅದು ಇದಕ್ಕೆ ಹೇಳಿ ಮಾಡ್ಸಿದ್ದು. ನಾಟಿ ಮಾಡೋವಾಗ ಈ ಕೆಲವು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಸಾಲಿನಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರ ಇರ್ಲಿ. ನೇರವಾಗಿ ನೆಡೋ ಬದಲು ಜಿಗ್ಜ್ಯಾಗ್ ಮಾದರಿಯಲ್ಲಿ ನೆಟ್ರೆ ಪ್ರತಿಯೊಂದು ಗಿಡಕ್ಕೂ ಚೆನ್ನಾಗಿ ಸೂರ್ಯನ ಬೆಳಕು ತಾಗುತ್ತೆ. ಇನ್ನೊಂದು ಟ್ರಿಕ್ ಅಂದ್ರೆ, ಒಂದೇ ಜಾಗದಲ್ಲಿ 2 ಬೀಜ ಹಾಕಿ, ಯಾವುದು ಚೆನ್ನಾಗಿ ಬೆಳೆಯುತ್ತೋ ಅದನ್ನು ಉಳಿಸ್ಕೊಂಡು ಇನ್ನೊಂದನ್ನ ತೆಗೆದುಹಾಕಿ. ಬೀಜ ಹಾಕಿದಾಯ್ತು. ಈಗ ಮುಂದಿನ 8 ತಿಂಗಳಿದೆಯಲ್ಲ, ಇದು ತುಂಬಾನೇ ಮುಖ್ಯ. ಈ ಹಂತವನ್ನ ಸರಿಯಾಗಿ ನಿಭಾಯಿಸಿದರೆ ಅರ್ಧ ಯುದ್ಧ ಗೆದ್ದಾಗೆ. ಈ ಟೈಮ್ಲೈನ್ನ ಸರಿಯಾಗಿ ಗಮನಿಸಿ. ಮೊದಲನೇ ತಿಂಗಳು ಗೊಬ್ರ, 6ನೇ ತಿಂಗಳು ಫಸ್ಲು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು 3ನೇ ತಿಂಗಳು. ಗಿಡ 3 ಅಡಿ ಬೆಳೆದಾಗ ಅದರ ತುದಿಯನ್ನ ಕತ್ತರಿಸೋದು. ಈ ಒಂದು ಸಣ್ಣ ಕೆಲ್ಸ ಇದೆಯಲ್ಲ, ಇದು ಇಡೀ ಆಟವನ್ನೇ ಬದಲಾಯಿಸುತ್ತೆ. ಇದನ್ನ ಮಿಸ್ ಮಾಡ್ಲೇಬಾರದು. ಹಾಗಾದ್ರೆ ಏನಿದು 3 ಅಡಿಯ ಪಿಂಚಿಂಗ್ ಅಂದ್ರೆ? ನಾವು ಗಿಡದ ತುದಿಯನ್ನ ಚಿವುಟಿದಾಗ ಅದರ ಶಕ್ತಿ ಮೇಲಕ್ಕೆ ಹೋಗುವುದು ನಿಲ್ಲುತ್ತೆ. ಬದಲಿಗೆ ಕಾಂಡ ದಪ್ಪ ಆಗುತ್ತೆ, ಹೆಚ್ಚು ಹೆಚ್ಚು ಕೊಂಬೆಗಳು ಹುಟ್ಕೊಳ್ತವೆ. ಅಂದ್ರೆ ಹೆಚ್ಚು ಕಾಯಿ ಬಿಡೋಕೆ ಜಾಗ ಸಿಕ್ಕ ಹಾಗೆ. ಇದು ಗಿಡಕ್ಕೆ ಒಂದು ಗಟ್ಟಿಮುಟ್ಟಾದ ಅಡಿಪಾಯ ಹಾಕಿದ ಹಾಗೆ. ಈಗೊಂದು ಅಚ್ಚರಿಯ ವಿಷಯ ಹೇಳ್ತೇನೆ. ನುಗ್ಗೆಕಾಯಿಗೆ ಹೆಚ್ಚು ನೀರ್ ಹಾಕಿದ್ರೆ ಬೆಳೆ ನಾಶ. ಹೌದು, ನೀರ್ ಜಾಸ್ತಿಯಾದ್ರೆ ಗಿಡ ಕಾಯಿ ಬಿಡೋದನ್ನೇ ಮರೆತು ಬರೀ ಎಲೆಗಳನ್ನೇ ಬೆಳೆಸುತ್ತೆ. ಆ ಅನುಭವಿ ರೈತ ಹೇಳ್ದ ಹಾಗೆ ಅವರ ತೋಟದಲ್ಲಿ ಒಂದು ಪೈಪ್ ಲೀಕ್ ಆಗ್ತಿತ್ತು. ಆ ಜಾಗದ ಗಿಡಗಳು ನೋಡಕ್ಕೆ ಭರ್ಜರಿಯಾಗಿದ್ವು, ಆದ್ರೆ ಒಂದೇ ಒಂದು ಕಾಯಿ ಬಿಟ್ಟಿರ್ಲಿಲ್ಲ. ಸೊ ನನ್ಪಿಡಿ, ಕಡಿಮೆ ನೀರು, ಹೆಚ್ಚು ಕಾಯಿ. ಸರಿ, ಮೊದಲ ವರ್ಷದ ಕಥೆ ಆಯ್ತು. ಆದ್ರೆ ಇದು ಅಲ್ಪಾವಧಿಯ ಆಟ ಅಲ್ಲ. ಮುಂದಿನ 10 ವರ್ಷದ ಲಾಭದ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನೋಡೋಣ. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಒಮ್ಮೆ ನಾಟಿ ಮಾಡಿದ್ರೆ ಸಾಕು, 10 ವರ್ಷ ನಿಶ್ಚಿಂತೆ. ಪ್ರತಿ ವರ್ಷ ಬೀಜ, ನಾಟಿ ಅಂತ ಖರ್ಚು ಮಾಡೋ ತಲೆನೋವು ಇಲ್ಲ. ಇದೊಂದು ದೀರ್ಘಕಾಲದ ಹೂಡಿಕೆ. ಇದರ ವಾರ್ಷಿಕ ಚಕ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಸಲು ಮುಗಿತಾ ಗಿಡವನ್ನ ಕತ್ತರಿಸಿ 3 ತಿಂಗಳಲ್ಲಿ ಮತ್ತೆ ಹೂ ಬರುತ್ತೆ. 4.5 ತಿಂಗಳಲ್ಲಿ ಮತ್ತೆ ಕೊಯ್ಲು. ಅಂದ್ರೆ ಒಂದೇ ವರ್ಷದಲ್ಲಿ 2 ಬಾರಿ ಫಸಲು, 2 ಬಾರಿ ಆದಾಯ. ಲಾಭ ಡಬಲ್. ಸರಿ, ಕಥೆಯೆಲ್ಲ ಕೇಳಿದ್ವಿ, ತಂತ್ರಗಳನ್ನು ತಿಳ್ಕೊಂಡ್ವಿ. ಈಗ ಎಲ್ಲರೂ ಕಾಯ್ತಿರೋ ಅಸಲಿ ವಿಷಯ ಅಂದ್ರೆ ಲೆಕ್ಕಾಚಾರ. ದುಡ್ಡು ಎಷ್ಟು ಬರುತ್ತೆ ನೋಡಿ. ಗಿಡ ಬಲಿತ ಹಾಗೆ ಇಳುವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲ ವರ್ಷ ಒಂದು ಗಿಡದಿಂದ ಕನಿಷ್ಠ ಅಂದ್ರೂ ಒಂದು 10 ಕೆಜಿ ಸಿಗುತ್ತೆ. ಅದೇ 2ನೇ ವರ್ಷ 15 ಕೆಜಿಗೆ ಏರುತ್ತೆ. 3ನೇ ವರ್ಷಕ್ಕೆ ಬರೋಷ್ಟ್ರಲ್ಲಿ 25 ಕೆಜಿವರೆಗೂ ಹೋಗ್ಬೋದು. ಈಗ ಆದಾಯ ನೋಡೋಣ. ನಾವು ತುಂಬಾ ಕಮ್ಮಿ ಲೆಕ್ಕ ಹಾಕೋಣ.
ಮೊದಲ ವರ್ಷ 1 ಎಕರೆಗೆ 5,000 ಕೆಜಿಗೆ ಕೇವಲ 50 ರೂಪಾಯಿ ಅಂತ ಇಟ್ಕೊಂಡ್ರು. ಮೊದಲ ವರ್ಷದ ಆದಾಯವೇ 2.5 ಲಕ್ಷ ರೂಪಾಯಿ. ಎರಡನೇ ವರ್ಷಕ್ಕೆ ಬರೋಣ. ಇಳುವರಿ ಜಾಸ್ತಿ, ನಮ್ಮ ಅನುಭವನೂ ಜಾಸ್ತಿ. ಸ್ವಲ್ಪ ಒಳ್ಳೆ ರೇಟ್ ಸಿಕ್ರೆ, ಅಂದ್ರೆ ಕೆಜಿಗೆ 80 ರೂಪಾಯಿಯಂತೆ, ಆದಾಯ ಸೀದಾ 6,60,000ಕ್ಕೆ ಜಿಗಿಯುತ್ತೆ. ಇನ್ನು 3ನೇ ವರ್ಷ ಗಿಡಗಳು ಫುಲ್ ಫಾರ್ಮ್ಗೆ ಬಂದಿರ್ತವೆ. ಮಾರುಕಟ್ಟೆಯಲ್ಲಿ ಒಳ್ಳೆ ಡಿಮ್ಯಾಂಡ್ ಇರೋ ಟೈಮ್ನಲ್ಲಿ ಕೆಜಿಗೆ 100 ರೂಪಾಯಿ ಸಿಕ್ಕರೆ 1 ಎಕರೆ ಆದಾಯ 13 ಲಕ್ಷ ರೂಪಾಯಿಗಳನ್ನ ದಾಟುತ್ತೆ. ಇದು ಕನಸಲ್ಲ, ಸರಿಯಾದ ಪ್ಲಾನಿಂಗ್ ಮಾಡಿದ್ರೆ ಸಿಗೋ ಫಲ. ಕತೆ ಇಲ್ಲಿಗೆ ಮುಗಿದಿಲ್ಲ. ಬರೀ ಕಾಯಿ ಮಾತ್ರ ಅಲ್ಲ, ಇದರ ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿ ಮಾರಬಹುದು. ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಜೊತೆಗೆ ಮಾತ್ರೆಗಳು, ಉಪ್ಪಿನಕಾಯಿ, ಹೀಗೆ ಆದಾಯವನ್ನ ಇನ್ನೂ ಹೆಚ್ಚಿಸ್ಕೊಳ್ಳಕ್ಕೆ ದಾರಿಗಳಿವೆ. ಕೊನೆಯದಾಗಿ ಆ ಅನುಭವಿ ರೈತ ಹೇಳಿದ ಅತ್ಯಂತ ಪ್ರಮುಖವಾದ ಸಲಹೆ: ನೇರವಾಗಿ 4 ಎಕರೆ ಹಾಕಬೇಡಿ. ಮೊದಲು ನಿಮ್ಮ ಜಮೀನಿನ ಬದುವಿನಲ್ಲಿ 4 ಗಿಡ ಹಾಕಿ ನೋಡಿ. ಆ 4 ಗಿಡಗಳು ಚೆನ್ನಾಗಿ ಬಂದ್ರೆ 4 ಎಕರೆ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದು ಅವರ ಮಾತು. ಹಾಗಾದ್ರೆ ಈ ಚಿನ್ನದ ಗಣಿಯನ್ನ ಪರೀಕ್ಷೆ ಮಾಡೋಕೆ ಎಲ್ಲರೂ ಸಿದ್ಧರಿದ್ದೀರಾ?